ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಅಶ್ವಮೇಧಯಾಗದ ಕುದುರೆ ಭಯಂಕರವಾದಂತಹ ಒಂದು ರಾಜ್ಯಕ್ಕೆ ಬರ್ತಾ ಇದೆ. ಅಲ್ಲಿ ಒಬ್ಬ ರಾಕ್ಷಸ ಭೀಷಣ ಅನ್ನತಕ್ಕಂಥವನು. ಅದು ಭೀಷಣ ರಾಜ್ಯವೇ, ಅಂದ್ರೆ ಭಯಂಕರವಾದಂತಹ ರಾಜ್ಯ. ಅಂತಹ ರಾಜ್ಯವನ್ನ ಈ ಯಜ್ಞದ ಕುದುರೆ ಪ್ರವೇಶ ಮಾಡಿಬಿಟ್ಟಿದೆ. ನಾನು ಇಡೀ ಆ ಸೈನ್ಯವನ್ನ ಮುಕ್ಕಳಿಸಿ ಬಿಡ್ತೇನೆ. ಬಹುಸಂಖ್ಯಾತರಾಗಿರ್ತಕ್ಕಂತಹ ಎಲ್ಲ ನರರನ್ನ ಸಂಹಾರ ಮಾಡುವ ಒಂದು ಸದವಕಾಶ ನನಗೆ ಸಿಕ್ಕಿಬಿಟ್ಟಿದೆ. ಇಂತಹ ಮಹಾಯಜ್ಞವನ್ನು ನಾನು ಮಾಡ್ತೇನೆ, ಜೊತೆಗೆ ಆ ಯಜ್ಞಾಶ್ವವನ್ನು ಕೂಡ ಮುಗಿಸ್ತೇನೆ ಅನ್ನುವ ಮಾತನ್ನ ಭೀಷಣ ಹೇಳಿದಾಗ ಆ ಪುರೋಹಿತರು ಹೇಳ್ತಾ ಇದ್ದಾನಂತೆ, ಈ ಯಜ್ಞವನ್ನ ಮಾಡು, ಕೀರ್ತಿವಂತನಾಗು. ಭೀಷಣ ತಕ್ಷಣ ಪುರೋಹಿತನಿಗೆ ಹೇಳ್ತಾ ಇದ್ದಾನಂತೆ, ಯಾಗ ಮಂಟಪವನ್ನು ಬೇಗ ಕಟ್ಟಿಸಿಬಿಡಿ. ನಾನೀಗಲೇ ಅವರೆಲ್ಲರನ್ನ ಸೆರೆ ಹಿಡಿಕೊಂಡು ಬರ್ತೇನೆ, ನರಮೇಧವನ್ನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅತ್ಯಂತ ಕೋಪದಿಂದ ಹೊರಕ್ಕೆ ನಡೆದಂತೆ ಅವನ ಜೊತೆಯಲ್ಲಿ 3 ಕೋಟಿ ರಾಕ್ಷಸ ಸೈನ್ಯ ಕೂಡ ಹೊರಕ್ಕೆ ಹೊರಡಿತು. ಭೀಷಣನೊಡನೆ 3 ಕೋಟಿ ದೈತ್ಯರು ಅತಿರೋಷದಿಂದ ಇದುತ್ತಿದ್ದರು ಕಾಳಗಕ್ಕೆ. ಘೋರ ವೇಷದ ಮಹಾರಾಕ್ಷಸಿಯರಂ ದೊಡಲ್ಗಳಂ ರುದಿರ ಮಾಂಸಗಳಿಂದೆ ಪೋಷಿಸುವ ತವಕದಿಂ ಪೊರಮಟ್ಟು ಬಂದು ಸಂತೋಷದಿಂ ಬೆಟ್ಟದುದಿಗಳ ನಡರಿ ಕಂಡರುದ್ಘೋಷದಿಂದಬ್ದಿಯಂ ಜರೆವಂತೆ ನಡೆದು ಬಹಪಾತನ ಪತಾಕಿನಿಯನು. ರಾಕ್ಷಸನಾದ ಭೀಷಣನ ಜೊತೆ ಹೊರಟಿದ್ದಾರೆ 3 ಕೋಟಿ ರಾಕ್ಷಸರು. ಬಹಳ ಕೋಪದಿಂದ ಯುದ್ಧಕ್ಕೆ ಬರ್ತಾ ಇದ್ದಾರಂತೆ. ಆ ಸೈನಿಕರು ನಾನಾ ರೀತಿಯ ಆಕಾರಗಳನ್ನು ಧರಿಸಿಕೊಳ್ತಾ ಇದ್ದಾರೆ, ಜನರನ್ನ ಭಯಗೊಳಿಸ್ತಾ ಇದ್ದಾರೆ. ವಿಕಾರವಾದಂತಹ ರೂಪಗಳನ್ನು ಹೊಂದಿರತಕ್ಕಂಥ ರಾಕ್ಷಸಿಯರು ರಕ್ತ ಮಾಂಸಗಳಿಂದ ತಮ್ಮಗಳ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಪರ್ವತಗಳ ಮೇಲೆ ಬಂದು ಕೂತ್ಕೊಂಡಿದ್ದಾರಂತೆ. ಎಷ್ಟು ದಿನದಿಂದ ಹಸಿವಾಗಿದ್ರೋ ಗೊತ್ತಿಲ್ಲ, ಇವತ್ತು ನಮಗೆ ಮೃಷ್ಟಾನ್ನ ಭೋಜನ ಸಿಗ್ತಾ ಇದೆ, ಲಕ್ಷಾಂತರ ಸೈನ್ಯದ ಒಂದು ಊಟವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬರ್ತಾ ಇದ್ದಾರಂತೆ. ತಮ್ಮ ಜಯಘೋಷಗಳಿಂದ ಸಮುದ್ರದ ಮೊರೆತವನ್ನು ಕೂಡ ಜರೆಯುವ ಹಾಗೆ ಸದ್ದು ಮಾಡಿ ಬಂದ್ರಂತೆ. ಬರ್ತಾ ಬರ್ತಾ ಅಲ್ಲಿ ಪಾರ್ಥನ ರಥದ ಮೇಲೆ ಹಾರಾಡ್ತಾ ಇರತಕ್ಕಂತಹ, ಅವನ ಧ್ವಜದ ಲಾಂಛನವಾಗಿರ್ತಕ್ಕಂತಹ ಆ ಹನುಮಂತನನ್ನ ನೋಡಿದ್ರಂತೆ. ಆ ರಾಕ್ಷಸಿಯರೊಳರ್ವಳ್ ಧನಂಜಯನ ಪೊಂದೇರ ಪಳವಿಗೆ ದುದಿಯ ಹನುಮಂತನಂ ಕಂಡು ದೂರ ಕೋಡಿದಳಂದು ಲಂಕಿಣಿಯ ನೊದೆದ ಕೋಡಗಮೆಂದು ಮತ್ತೋರ್ವಳು ಊರು ಸುಡುವುದೆಂದು ತನ್ನ ಸದನದ ಸರಕನಾರೈವುದಕ್ಕೆ ಪೋದಳಾದನುದೆ ಮತ್ತೋರ್ವಳೋರಂತೆಣಿಸಿಕೊಂಡಳು. ಈ ಕಪಿನೆಗಳಿಗೆ ಸೈರಿಸದೆಂದು ಸೈವರಿದಳು. ಹನುಮಂತನ ಚಿತ್ರವನ್ನ ರಥದಲ್ಲಿ ಕಂಡ ತಕ್ಷಣ ಒಂದು ಘೋರವಾದ ವಿಚಿತ್ರವೇ ನಡೆದು ಹೋಯಿತು. ಆ ರಾಕ್ಷಸಿಯರಲ್ಲಿ ಒಬ್ಬಳು ಈ ಅರ್ಜುನನ ಚಿನ್ನದ ರಥದ ಮೇಲೆ ಆರೂಢನಾಗಿದ್ದಂಥ ಹನುಮಂತನನ್ನು ನೋಡಿ ಕೂಡಲೇ ದೂರಕ್ಕೆ ಓಡಿ ಹೋಗ್ಬಿಟ್ಲಂತೆ. ಓಹೋ, ಇದು ಹಿಂದೆ ಲಂಕಿಣಿಯನ್ನು ಕೊಂದಂತಹ ಕೋಡಗ ಇದು.
ಅಂತ ಹೇಳ್ತಾ ಇದ್ದಾಳಂತೆ. ಮತ್ತೊಬ್ಬ ರಾಕ್ಷಸಿ, ಓ ಇದು ನನಗೆ ಗೊತ್ತು, ಅಶೋಕವನವನ್ನು ಹಾಳು ಮಾಡಿ ಲಂಕೆಯನ್ನೇ ಸುಟ್ಟಂತಹ ಈ ಕಪಿ ಇದು ಅಂತ ಹೇಳಿದ್ಲು. ಹೀಗೆ ಎಲ್ಲ ರಾಕ್ಷಸಿಯರು ತಮಗೆ ಗೊತ್ತಿರತಕ್ಕಂಥ ಮಾತುಗಳನ್ನು ಆಡ್ತಾ ಆಡ್ತಾ ತಮ್ಮ ಮನೆಗೆ ಹೋಗ್ತಾ ಇದ್ದಾರಂತೆ ವಾಪಸ್. ಮತ್ತೊಬ್ಬಳು ಹೇಳಿದ್ಲಂತೆ, ಇದು ತನ್ನ ನೆರಳನ್ನು ಕೂಡ ಸಹಿಸುವುದಿಲ್ಲ ಈ ಕಪಿ ಅಂತ ಹೇಳಿ, ನಾನೇನಾದರೂ ಇಲ್ಲಿ ಬಂದರೆ ನಾವೆಲ್ಲ ಉಳ್ಕೊಳ್ಳೋದಿಲ್ಲ, ನಮ್ಮ ಜೀವ ಹರಣವಾಗಿಬಿಡುತ್ತೆ ಅಂತ ಹೇಳಿ ಹೆದರಿ ಅವರಲ್ಲಿ ಅನೇಕರು ಭಯಪಟ್ಟು ಹೋಗ್ತಾ ಇದ್ದಾರಂತೆ. ಆಗಸಗಿ ಚಿಗಿದು ರವಿಯಂ ತುಡುಗಿ ಧೀಂಕಿಟ್ಟು ಸಾಗರಕ್ಕೆ ಸೀತೆಯಂ ಕಂಡು ಪನಮಂ ಕೀಳ್ತು ತಾಕಿದಂ ನಿಶಾಟರಂ ಸದೆದು ಲಂಕೆಯ ನುರುಪಿ ದಶವದನಂ ಭಂಗಿಸಿ ಹೋಗಿ ಪಾತಾಳದ ಸುರರನ ಕಲಿಕ್ಕಿ ಪಿರಿದಾಗಿ ಬೆಟ್ಟಂಗಳಂ ಪೊತ್ತು ಮೀರಿದ ಕಪಿಯನೀಗ ನಿಟ್ಟಿಸಿ ಬೆದರಿದಿದ್ದ ಪೆನದೆಂತುಟಾಯನ್ ಓರ್ವ ರಕ್ಕಸಿ ನುಡಿದಳು. ಹೀಗೆ ಭಯಭೀತರಾಗಿ ಓಡ್ತಾ ಇರತಕ್ಕಂತಹ ರಾಕ್ಷಸಿಯರನ್ನು ಕಂಡು ಒಬ್ಬಳು ಹೇಳ್ತಾಳಂತೆ, ಅಯ್ಯೋ ಇವನು ಸಾಮಾನ್ಯನ ಹನುಮಂತ, ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಹಿಡಿಯಲಿಕ್ಕೆ ಹೊರಟಂತಹವನು, ಸಮುದ್ರವನ್ನ ದಾಟಿ ಸೀತೆಯನ್ನ ಕಂಡಂತಹ ಮಹಾಮಹಿಮ, ಅಶೋಕವನವೆಲ್ಲವನ್ನ ಧ್ವಂಸ ಮಾಡಿದಂತಹ ಮಹಾಪರಾಕ್ರಮಿ, ರಾಕ್ಷಸರನ್ನೆಲ್ಲ ಹೊಡೆದಾಕಿ ಲಂಕೆಯನ್ನೇ ಸುಟ್ಟು ಬಂದ ಪ್ರತಾಪಿ, ದಶಾನನಾಗಿರ್ತಕ್ಕಂತಹ ರಾಕ್ಷಸೇಂದ್ರನಾಗಿರ್ತಕ್ಕಂತಹ ರಾವಣನನ್ನ ಸೋಲಿಸಿದಂತಹದ್ದಿದು, ಪಾತಾಳಕ್ಕೆ ಹೋಗಿ ರಾಕ್ಷಸರನ್ನೆಲ್ಲ ಹೆದರಿಸಿದಂತಹ ಮಹಾಕಪಿ ಇದು, ದೊಡ್ಡದಾಗಿರ್ತಕ್ಕಂತಹ ಬೆಟ್ಟಗಳನ್ನೆಲ್ಲ ಹೊತ್ತುಕೊಂಡು ನಿಂತುಕೊಂಡಂತಹ ಈ ಕಪಿಯನ್ನ ದೀರ್ಘವಾಗಿ ನೋಡಿದಾಗ ಯಾರು ಹೆದರದಲ್ಲೇ ಇರಲಿಕ್ಕೆ ಸಾಧ್ಯ? ಆದ್ರಿಂದ ಇವರೆಲ್ಲ ಹೆದರ್ತಾ ಇರತಕ್ಕಂಥದ್ದೇನು ಸಾಮಾನ್ಯವಾದ ವಿಷಯನೇ, ಆದ್ರಿಂದ ಇದು ಸತ್ಯ ಅಂತ ಹೇಳಿ ಅವಳು ಕೂಡ ಹೆದರ್ತಾ ಇದ್ದಾಳೆ. ಬೆದರದಿರಿ ಬರಿದೆ ನೀ ಕೋತಿಯಂ ತನ್ನ ತುದಿ ಮೊಲೆಗಳಿಂದ ಪಳಿಸಿ ನರನ ಸೈನ್ಯಮಂ ಸದೆದು ಕೆಡಪುವೆನೆಂದು ಯೋಜನಸ್ತನಿ ಎಂಬ ರಕ್ಕಸಿ ನುಡಿಯಲಾಲಿಸಿ ಗದಗದಿಸಬೇಡ ಪೇರೊಡಲೊಳಡಸುವೆನಿನಿತು ಸದರಮಂ ನೋಡುತ್ತಿರಿ ಸಾಕೆಂದು ರೋಷದಿಂ ವದರಿದೊಳ್ ಮತ್ತೋರ್ವಳ ಸುರಿ ಲಂಬೋದರಿ ನಿಶಾಚರಿ ಮಹಾಭಯಂಕರಿ. ಹೀಗೆ ರಾಕ್ಷಸಿಯರೆಲ್ಲ ಓಡ್ತಾ ಇರಬೇಕಾದ್ರೆ ಒಬ್ಬಳು ಮಾತ್ರ ಬಹಳ ಧೈರ್ಯವಾಗಿ ಮುನ್ನುಗ್ಗಿ ಬರ್ತಾ ಇದ್ದಾಳಂತೆ. ಆ ರಾಕ್ಷಸಿ ಬೇರೆ ಯಾರೂ ಅಲ್ಲ, ಯೋಜನಸ್ಥನಿ ಅನ್ನತಕ್ಕಂತಹ ಒಬ್ಬ ರಾಕ್ಷಸಿ. ಅವಳು ಎಲ್ಲರಿಗೆ ಬೆಂಬಲವಾಗಿ ನಿಂತ್ಕೊಂಡು ಧೈರ್ಯದ ಮಾತುಗಳನ್ನ ಹೇಳ್ತಾಳಂತೆ. ಹೆದರಬೇಡಿ, ಬನ್ನಿ, ಯಾಕೆ ಈ ಕೋತಿಗೆ ಹೆದರ್ಕೊಳ್ತೀರಾ? ಈ ಕೋತಿ ಮತ್ತು ಎಲ್ಲ ಸೈನ್ಯವನ್ನ ಕೇವಲ ನನ್ನ ಸ್ತನಗಳ ತುದಿಯಿಂದ ಅಪ್ಪಳಿಸಿ ಹಾಕಿಬಿಡ್ತೇನೆ. ಅರ್ಜುನನ ಸೈನ್ಯವನ್ನ ಕ್ಷಣ ಮಾತ್ರದಲ್ಲಿ ಸದೆಬಡಿತೇನೆ. ವಾಪಸ್ ಬನ್ನಿ, ಹೆದರ್ಕೊಳ್ಬೇಡಿ ಅಂತ ಹೇಳಿ ಕರಿತಾ ಇದ್ದಾಳೆ. ಆ ಸಮಯದಲ್ಲಿ ಮತ್ತೊಬ್ಬ ರಾಕ್ಷಸಿ ಲಂಬೋದರಿ ಎನ್ನತಕ್ಕಂಥವಳು, ರಾತ್ರಿ ಸಂಚಾರದ ಮಹಾಭಯಂಕರಿಯಾಗಿರ್ತಕ್ಕಂಥ ರಾಕ್ಷಸಿ. ಅವಳು ಹೇಳಿದ್ಲಂತೆ, ನಾನು ಈ ಸೈನ್ಯವನ್ನೆಲ್ಲ ತಿಂದು ಬಿಟ್ಟು ನನ್ನ ದೊಡ್ಡದಾದ ಹೊಟ್ಟೆಯಲ್ಲಿ ಸೇರಿಸ್ಕೊಂಡ್ಬಿಡ್ತೇನೆ, ನೋಡ್ತಾ ಇರಿ ಅಂತ ಹೇಳಿ ಧೈರ್ಯದಿಂದ ಮುನ್ನುಗ್ಗಿದ್ದಾರೆ ಈ ಲಂಬೋದರಿ ಮತ್ತು ಯೋಜನಸ್ಥನಿ. ಬಳಿ ಕುಳಿದ ರಕ್ಕಸಿಯರೆಲ್ಲರೂ ಫಲಗುಣನ ದಳಮಂ ಪೊಡೆದು ನುಂಗಲೆಂದು ಬಾಯ್ ತೆರೆದು ಕಿಡಿಗಳನ್ನು ಗುಳುತಾರ್ಭಟಿಸುತ್ತೈದಿದರ್ ಊಡಲಂಬೋದರಿ ನರನ ಪಡೆಯನು ಸೆಳೆದಳಗಳಡಸಿಕೊಳ್ಳುತ್ತಿದ್ದಳೊಡನೊಡನೆ ಬಾಂದಳ ಕಡರ್ತೇಳ್ವಾ ನಿಡುಮೊಲೆಗಳಿಂ ಬಲವನಪ್ಪ
ಅಪ್ಪಳಿಸಿದಳ್ ತಿರುಗಿ ಬೀಸುತ್ತೆ ಯೋಜನಸ್ತನಿಕನದ ಕ್ಷಣದೊಳು ಈಕೆಯ ಮಾತುಗಳನ್ನು ಕೇಳಿ ಉಳಿದ ರಾಕ್ಷಸಿಯರೆಲ್ಲರಿಗೂ ಸ್ವಲ್ಪ ಧೈರ್ಯ ಬಂದಿದೆ. ಅವರು ಮುನ್ನುಗ್ತಾ ಇದ್ದಾರಂತೆ. ಈಗ ಉತ್ತರಾ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಅರ್ಜುನನಿಗೆ ಫಲ್ಗುಣ ಅನ್ನತಕ್ಕಂಥ ಇನ್ನೊಂದು ಅಭಿಧಾನ ಇದೆ. ಹೀಗೆ ಪ್ರಸಿದ್ಧನಾದಂತಹ ಅರ್ಜುನನ ಸೈನ್ಯವನ್ನ ಒಡೆದು ಹೊಸದಾಕ್ಬಿಡ್ತೇವೆ ಅಂತ ಹೇಳಿ ಬೆಂಕಿಯ ಕಿಡಿಗಳನ್ನ ಕಾರ್ತಾ ಆರ್ಭಟಿಸ್ತಾ ಆ ರಾಕ್ಷಸಿಯರು ನುಗ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಆಕಾಶದಲ್ಲಿಯೇ ಹಾರಿ ಬಂದಿದ್ದಾಳೆ ಯೋಜನಸ್ಥಿನಿ ಎನ್ನತಕ್ಕಂತಹ ರಾಕ್ಷಸಿ. ಅವಳು ತನ್ನ ಉದ್ದವಾದಂತಹ ಸ್ತನಗಳಿಂದ ಸೈನ್ಯವನ್ನೆಲ್ಲ ಬೀಳಿಸಿಕೊಂಡು ಅಪ್ಪಳಿಸ್ತಾ ಇದ್ದಾಳಂತೆ. ಆ ದುಷ್ಟ ಶಕ್ತಿಯ ಆ ಮಾಯಾವಿನಿ ಅವಳ ಕೋಪಕ್ಕೆ ಒಂದು ಕ್ಷಣದಲ್ಲಿ ಅರ್ಜುನನ ಸೈನ್ಯ ಕೂಡ ತತ್ತರಿಸಿ ಹೋಗ್ಬಿಡ್ತಂತೆ. ಅಸುರ ಕೋಟಿ ತ್ರಯದೊಡನೆಂಬುದು ಭೀಷಣ ಮುಸುಕಿದ ಕೈದುಗಳ ಮಳೆಗಳ ಕರೆಯುತ್ತೆ ಮಸಗಿದುರಿ ಪೊಗೆಸಿಡೆ ಮಿಂಚು ಕತ್ತಲೆ ಗಾಳಿ ಮುಗಿಲೊಳ್ದು ಧೂಳ್ಗಳಿಂದೆ ದೆಸೆಗೆಡಿಸುತಿಯ ಸಿಂಹ ಶರಭ ಗಜ ಬೇರುಂಡ ಪುಸಿದ ಪುಲಿ ಪಂದಿ ವೃಕ್ಷ ವೃಷಭಂಗಳಾಗಿ ಗರ್ಜಿಸುತಗ್ರಭೂತಂಗಳಾಗಿ ಬಾದರದಬ್ಬರಿಸುತ್ತೆ ಪಾರ್ಥನ ಪಡೆಯನು. ಬೃಹದಾಕಾರವಾಗಿರ್ತಕ್ಕಂತಹ ಸೈನ್ಯ 3 ಕೋಟಿ ರಾಕ್ಷಸರನ್ನು ಒಳಗೊಂಡಂತಹ ಆ ಭೀಷಣನ ಸೈನ್ಯ ನಾನಾ ಮಂತ್ರತಂತ್ರಗಳಿಂದ ನಾನಾ ರೀತಿಯ ಆಯುಧಗಳನ್ನು ಹಿಡ್ಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಮಾಯಾವಿದ್ಯೆಗಳಿಂದ ಕೂಡ ಇದ್ದಕ್ಕಿದ್ದಂತೆ ಬೆಂಕಿಯ ಜ್ವಾಲೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಸಿಡಿಲು ಮಿಂಚುಗಳು ಮೂಡ್ತಾ ಇದೆ, ಇದ್ದಕ್ಕಿದ್ದಂತೆ ಕತ್ತಲೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಬಿರುಗಾಳಿ. ಸರ್ಪ, ಸಿಂಹ, ಶರಭ, ಹುಲಿ, ವರಾಹ ಜೊತೆಗೆ ತೋಳ ಗೂಳಿಗಳಾಗಿ ಕೂಡ ಅವರು ಆಕಾರಗಳನ್ನು ಧರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಆ ಸಂದರ್ಭದಲ್ಲಿ ಇಡೀ ರಣಾಂಗಣದಲ್ಲಿ ಒಂದು ಹೊಸ ರೀತಿಯ ವಿಚಿತ್ರವಾದಂತಹ ಯುದ್ಧ ಸೃಷ್ಟಿಯಾಗ್ಬಿಡ್ತಂತೆ. ಭಯಂಕರ ಭೂತಗಳಾಗಿ ರೂಪುಗೊಂಡಂತಹ ಆ ಸೈನ್ಯ ಪಾರ್ಥನ ಪಡೆಯನ್ನ ಸಂಕಟಕ್ಕೆ ಈಡು ಮಾಡ್ತಾ ಇದೆ. ಪಾರ್ಥನ ಪಡೆ ಸ್ವಲ್ಪ ಹಿಂಜರಿತಾ ಇದೆ, ಕಷ್ಟವಾಗ್ತಾ ಇದೆ ಈ ದುಷ್ಟ ಸೈನ್ಯವನ್ನು ಎದುರಿಸಲಿಕ್ಕೆ. ಮಸಗಿದಂ ಬಳಿಕ ರಣಭೀಷಣಂ ಭೀಷಣಂ ವಸುಮತಿಗೆ ಕಾಲಾಂತ ಕೋಪಮಂ ಕೋಪಮಂ ಪಸರಿಸಿದ ನರಿದಂ ನಿದಾನವು ದಾನವು ಫಲುಗುಣನ ಮುಂದೆ ನಿಂದು ವಸೆದೆನ್ನನೈದೆ ಪೆತ್ತಾತನಂ ತಾತನಂ ಕುಸುರಿದರಿದ ನಿಲಜನ ತಮ್ಮನೇ ತಮ್ಮನೇ ಹೇಳಿಸುತ್ತೆ ಭಯ ನಿನ್ನೆ ಹದ ನಾವುದೈ ಕೊಲ್ಲದಿರವೆಂದನು. ಯುದ್ಧದಲ್ಲಿ ಭೀಷಣನಿಗೆ ಬಹಳಷ್ಟು ರೋಷ ಬಂದಿದೆ. ಅದಕ್ಕೆ ಸಹಜವಾದ ಕಾರಣವೂ ಕೂಡ ಇದೆ. ಆತನ ಅಯ್ಯನಾದಂತಹ ಬಕಾಸುರನನ್ನ ಕೊಂದಂತಹ ಮಹಾಬಲಶಾಲಿ ಭೀಮನ ತಮ್ಮ ಈ ಪಾರ್ಥ. ಇಂಥವನು ಎದುರು ಬಂದಿದ್ದಾನೆ. ನಾವು ರಾಕ್ಷಸರಿದ್ದೇವೆ, ನಮ್ಮನ್ನ ನೋಯಿಸಿರ್ತಕ್ಕಂಥ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ತಂದೆಯನ್ನು ಕೊಂದವನ ತಮ್ಮ ನೀನಾಗಿದ್ದೀಯ. ಈ ನನ್ನ ನರಮೇಧಕ್ಕೆ, ಈ ದೊಡ್ಡ ಯಜ್ಞಕ್ಕೆ ನಿನ್ನನ್ನೇ ಬಲಿಪಶುವನ್ನಾಗಿ ಮಾಡ್ತೇನೆ ಅಂತ ಹೇಳಿ ಬೊಬ್ಬಿರಿದು ಅಟ್ಟಹಾಸದಿಂದ ಕೂಗ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ನಿನ್ನ ನಾಶ ಮಾಡದೆ ಹೋದ್ರೆ ನಾವು ದೈತ್ಯ ಕುಲದವರೇ ಅಲ್ಲ ಅನ್ನುವ ಗರ್ಜನೆಯನ್ನು ಕೂಡ ಆ ಭೀಷಣ ಮಾಡ್ತಾ ಇದ್ದಾನೆ. ಈಗಳದರಿಂದ ನಿನ್ನಂ ಪಿಡಿದು ನರಮೇಧಯಾಗಕ್ಕೆ ಪಶು ಮಾಳ್ಪೆನೆಂದು ಫಲುಗುಣ ನರತಕಾಗಿ ಭೀಷಣ ನೆರಗದರ್ಜುನಂ ನಗುತೆ ರಕ್ಷಾಜ್ಞ ಬಾಣವನೆ ಹೂಡಿ ಬೇಗದಿಂದ ಸಲಸುರನಳವಳಿದವನ ಪಡೆಸಾಗಿದುದು
ಅರಿವಂತೆ ಶರಘಾತಿ ಗೊಗ್ಗೊಡೆದು ಕಂಡ ಕಡೆಗೆ ಮೊದಮೊದಲಿಗೆ ಭೀಷಣನ ಸೈನ್ಯದ ಶಕ್ತಿ ಮೇಲಾಯಿತು. ಆದರೆ ಪರಾಕ್ರಮಶಾಲಿಯಾಗಿ ಶಸ್ತ್ರಾಸ್ತ್ರ ನಿಪುಣನಾಗಿರ್ತಕ್ಕಂಥ ಅರ್ಜುನನ ಮುಂದೆ ಹೇಗೆ ನಿಲ್ಲಲಿಕ್ಕೆ ಸಾಧ್ಯ ಹೇಳಿ? ಶಸ್ತ್ರಾಸ್ತ್ರ ಪಂಡಿತ ಅಂತ ಅನಿಸ್ಕೊಂಡಿದ್ದಂತಹ ಧನಂಜಯ ಈಗ ಇಂತಹ ರಾಕ್ಷಸರ ಜೊತೆ ಹೋರಾಡಲಿಕ್ಕೆ ಸರಿಯಾದಂತಹ ಆಯುಧ ಅಥವಾ ಶಸ್ತ್ರ ಅಂದ್ರೆ ಕೇವಲ ರಕ್ಷೋಘ್ನ. ರಾಕ್ಷಸರಿಗೆ ಯಮಸ್ವರೂಪಿಯಾಗಿರ್ತಕ್ಕಂತಹ ಯಮಸದೃಶವಾಗಿರ್ತಕ್ಕಂತಹ ಇಂತಹ ಬಾಣವನ್ನ ಸಂಧಾನ ಮಾಡಿ ತನ್ನ ಬಿಲ್ಲಿಗೆ ಹೂಡಿ ಬಿಡ್ತಾ ಇದ್ದಾನೆ. ಹೇಗೆ ಬಿರುಗಾಳಿ ಬೀಸಿದಾಗ ಮೋಡಗಳ ಸಮೂಹ ಎಷ್ಟೇ ಇದ್ರೂ ಅದು ಹೇಗೆ ನಿಲ್ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಹಾಗೆ ಮೋಡದಂತೆ ದಟ್ಟವಾಗಿದ್ದಂತಹ 3 ಕೋಟಿ ಸೈನ್ಯ ಎಲ್ಲ ಕೂಡ ಚೆದುರಿ ಹೋಗುವ ಹಾಗೆ ಈ ರಕ್ಷೋಘ್ನದ ಬಾಣ ಮುಂದುವರಿತಾ ಇದೆ. ಅರ್ಜುನನ ಭೀಕರವಾದ ಬಾಣಗಳ ಏಟಿಗೆ ಈ ಭೀಷಣನ ಸೈನ್ಯ ತತ್ತರಿಸಿ ಹೋಯ್ತಂತೆ, ಚೆದರಿ ಹೋಯ್ತಂತೆ, ದಿಕ್ಕೆಟ್ಟು ಹೋಯ್ತಂತೆ. ನಾವು ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಷಯವನ್ನ ಅವರು ಅರ್ಥ ಮಾಡಿಕೊಂಡು ಓಡಿ ಹೋಗ್ತಿದ್ದಾರೆ. ಮಡಿದವರ್ ಕೆಲರಂಗ ಭಂಗದಿಂ ಕೈ ಕಾಲ್ಗಳುಡಿದವರ್ ಕೆಲರೆಚ್ಚ ಕೋರ್ಗಣಗಳ ವಯವದೊಳಿಡಿದವರ್ ಕೆಲರೇರ್ಗಳಿಂದೆ ವೇದನೆಗಳಂ ಸೈರಿಸದೆ ಗಳದ ಸುವನು ಪಿಡಿದವರ್ ಕೆಲರಲ್ಲಿ ಗಿಡುಮರವ ನೆಡೆಗೊಂಡು ಪಿಡಿದವರ್ ಕೆಲರಾಡಿ ಬದುಕಿದೆವು ತಾವೆಂದು ನುಡಿದವರ್ ಕೆಲರಾದರರ್ಜುನನಿಸುಗೆಯಿಂದ ಮಾಕ್ಷಣ ರಾಕ್ಷಸರೊಳು ಭೀಷಣನ ಸೈನ್ಯದಲ್ಲಿ ಅನೇಕ ರಾಕ್ಷಸರು ತಕ್ಷಣದಲ್ಲಿಯೇ ಸತ್ತು ಹೋಗಿದ್ದಾರೆ. ಬಹಳಷ್ಟು ಜನ ಅಂಗಹೀನರಾಗಿದ್ದಾರಂತೆ. ಇನ್ನು ಕೆಲವರು ಆ ನೋವನ್ನ ಸಂಕಟವನ್ನ ಸಹಿಸಲಿಕ್ಕೆ ಸಾಧ್ಯವಾಗದೆ ಸಿಕ್ಕ ಕಡೆ ಓಡ್ತಾ ಇದ್ದಾರಂತೆ. ತಮ್ಮ ಜೀವ ಉಳಿದ್ರೆ ಸಾಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಿಕ್ಕ ಗಿಡ ಮರಗಳ ಸಂದಿಯಲ್ಲಿ ಸೇರ್ಕೊಳ್ತಾ ಇದ್ದಾರಂತೆ. ಸಾವಿಗೆ ಯಾರು ಹೆದರಲ್ಲ ಹೇಳಿ? ಹಾಗಾಗಿ ಈ ರಾಕ್ಷಸರು ಕೂಡ ನಮ್ಮ ಜೀವ ಉಳಿದ್ರೆ ಸಾಕಪ್ಪ ಅನ್ನುವ ಯೋಚನೆಯಲ್ಲಿ ಸಿಕ್ಕಂತೆ ದಿಕ್ಕು ತಪ್ಪಿ ಓಡ್ತಾ ಇದ್ದಾರೆ. ಹಾಗಾಗಿ ಕೇವಲ ಕ್ಷಣ ಮಾತ್ರದಲ್ಲಿ ಪಾರ್ಥನ ಬಾಣ ಪ್ರಯೋಗದ ಒಂದು ಜಾಣ್ಮೆಯಿಂದ ಪರಿಣತಿಯಿಂದ ಇಡೀ ರಾಕ್ಷಸ ಸಮೂಹ ಚೆದರಿ ಹೋಗಿದೆ. ಓಡಿಸಿ ಬಲೌಗಮಂ ದೀಸಿ ಬಿರುಮೊಲೆಗಳಿಂ ತಾಡಿಸುವ ಯೋಜನಸ್ತನಿಯನುರೆ ಬಾಯ್ದೆರೆದು ನಾಡೆ ಪಡೆಯಂ ತುತ್ತುಗೊಂಬ ಲಂಬೋದರೆಯನುಳಿದ ಸುರಿಯರ ಕೃತ್ಯವ ನೋಡಿ ವಿಸ್ಮಿತನಾಗಿ ಪೂರ್ವಮಂ ನೆನೆದು ಕೊಂಡಾಡಿನ ಸುನಗುತ್ತಿದೆ ಸಿದೆಸೆಗೆ ವಾಲಾಗ್ರಮಂ ನೀಡಿ ತೆಗೆದಿಳೆಯೊಳಪ್ಪಳಿಸಿ ಕೊಂದನವರೆಲ್ಲರಂ ಕಲಿ ಹನುಮನು ರಣಾಂಗಣದ ಇನ್ನೊಂದು ಕಡೆ ಅರ್ಜುನನ ಸೈನ್ಯ ಸಮೂಹದ ಮೇಲೆ ತನ್ನ ಗಟ್ಟಿಯಾದ ಸ್ತನಗಳಿಂದ ಬಡಿತಾ ಇದ್ದಂತಹ ಯೋಜನಸ್ತನಿಯನ್ನ ಮತ್ತು ಲಂಬೋದರಿಯನ್ನ ಆ ಹನುಮಂತ ಕೂಡ ಹೆದರುವಂತೆ ಮಾಡಿದ್ದಾನೆ. ಧ್ವಜದಲ್ಲಿದ್ದಂತಹ ಶೂರ ಹನುಮಂತ ತನ್ನ ಹಿಂದಿನ ಕಾರ್ಯಗಳೆಲ್ಲವನ್ನ ತ್ರೇತಾಯುಗದಲ್ಲಿ ಮಾಡಿದಂತಹ ಎಲ್ಲ ಘನಕಾರ್ಯಗಳನ್ನ ನೆನಪಿಸಿಕೊಳ್ತಾ ಇದ್ದಾನೆ. ಬಹಳ ದೀರ್ಘವಾದಂತಹ ತನ್ನ ಬಾಲವನ್ನ ಮತ್ತಷ್ಟು ದೀರ್ಘವನ್ನಾಗಿ ಮಾಡಿದ್ದಾನಂತೆ. ಆ ಬಾಲದಿಂದಲೇ ಬೀಸ್ತಾ ಅನೇಕ ರಾಕ್ಷಸಿಯರನ್ನ ಅಪ್ಪಳಿಸಿ ಕೊಲ್ತಾ ಇದ್ದಾನಂತೆ. ಹೀಗೆ ಈ ಇನ್ನೊಂದು ಭಾಗದಲ್ಲಿ ಭೀಷಣ ಸೈನ್ಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ನರನ ಶರಜಾಲದಿ ಕಡಿವಡೆದು ವೀರವ ನರನರಾಂಗೂಲದಿ ಬಡಿವಡೆದು ರಕ್ಕಸರ ನೆರವಿಹೇರಾಳದಿ ಪುಡಿವಡೆದು ಬಯಲಾಗೆ ಭೀಷಣಂ ಭೀತಿಗೊಂಡು ವಿರಚಿಸಿದನೊಂದು ಪಾಯಾಂತರವನಲ್ಲಿ ಮೈಗರೆದ ನಾಗಳೆ ಮಾಯದಿಂದೆ ಮುನಿಯ
ಅದು ಸುರ ನದಿಯ ತೀರ ಮಾದುದು ಕಣ್ಗೆ ಕಾಣಿಸಿತು ಪುಣ್ಯಾಶ್ರಮ ಹೊಸತೆನೆ ಜಗತ್ತಿನಲ್ಲಿ ಒಂದು ಸತ್ಯ ಇದೆ, ಸತ್ಯಮೇವ ಜಯತೆ. ಅದು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ, ಧರ್ಮವೇ ಗೆಲ್ಲುತ್ತೆ. ಅಸತ್ಯ, ರಾಕ್ಷಸತನ ಇವೆಲ್ಲವೂ ಕೂಡ ಸೋತು ಹೋಗುತ್ತೆ ಅನ್ನತಕ್ಕಂತಹ ನೀತಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪಾರ್ಥನ ಬಾಣಗಳ ಒಂದು ಜಾಲ, ಮತ್ತೆ ಇನ್ನೊಂದು ಕಡೆ ವೀರ ಹನುಮನ ಬಾಲದ ದಾಳಿ, ಹೀಗೆ ಇವೆರಡರಿಂದ ಮುಕ್ಕೋಟಿ ಸೈನ್ಯ ಬಲ ನಾಶವಾದುದನ್ನು ನೋಡಿದ ಭೀಷಣ ಬಹಳ ಹೆದರಿಕೆ ಉಂಟಾಯಿತು. ಓಹೋ, ಇನ್ನು ನನ್ನ ಅಂತ್ಯ ಸಮೀಪಿಸ್ತು ಅಂತ ಹೇಳಿ ನಡುತ್ತಾ ಇದ್ದಾನಂತೆ. ತಕ್ಷಣದಲ್ಲಿ ಮೊದಲೇ ಮಾಯಾವಿ ಒಂದು ತಂತ್ರವನ್ನು ಮಾಡ್ತಾನಂತೆ. ಆ ಕ್ಷಣದಲ್ಲಿ ಒಂದು ಮಾಯಾವೇಷವನ್ನ ಧರಿಸ್ಕೊಂಡ್ಬಿಡ್ತಾನಂತೆ. ಒಬ್ಬ ಮುನಿಯ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟು ಆ ಮಾಯಾ ಬಲದಿಂದ ಇಡೀ ಆ ರಣರಂಗ ಎಲ್ಲ ಕೂಡ ಒಂದು ದೊಡ್ಡ ಋಷ್ಯಾಶ್ರಮವಾಗಿ ಬದಲಾಗ್ಬಿಡ್ತಂತೆ. ಅರ್ಜುನನ ಕಣ್ಣಿಗೆ ಇದೇನಿದು, ಹೀಗೆ ಆಗ್ತಾ ಇದೆ, ಇದೇನು ಭ್ರಮೆ ಅಂತ ಅನ್ಕೊಳ್ತಾ ಇದ್ದಾನಂತೆ. ಅವನಿಗೆ ಒಂದು ದೊಡ್ಡ ಪುಣ್ಯಾಶ್ರಮ ಗೋಚರಿಸ್ತಾ ಇದೆ. ಆಶ್ಚರ್ಯ ಆಗ್ತಾ ಇದೆ, ನಾನು ಎಲ್ಲಿದ್ದೇನೆ, ಇದೇನಿದು ಅನ್ನುವುದು ಅಯೋಮಯವಾಗಿ ಅವನಿಗೆ ಕಾಣ್ತಾ ಇದೆ. ಎಲ್ಲಿ ನೋಡಿದೊಡೆ ಗಂಗಾ ಪ್ರವಾಹದ ಸಲಿಲವು, ಎಲ್ಲಿ ನೋಡಿದೊಡೆ ಪುಣ್ಯಾಶ್ರಮ ಕುಟೀರಂಗಳು, ಎಲ್ಲಿ ನೋಡಿದೊಡೆ ನಿಬಡುದ್ರಮಚ್ಚಾಯೆಗಳ್ ಕುಸುಮ ಫಲಮೂಲಗಳು, ಎಲ್ಲಿ ನೋಡಿದೊಡೆ ಶುಕಪಿಕ ಮಯೂರ ಧ್ವನಿಗಳು, ಎಲ್ಲಿ ನೋಡಿದೊಡೆ ಸಾತ್ವಿಕವಾದ ಮೃಗನಿಕರಮೋ, ಎಲ್ಲಿ ನೋಡಿದೊಡೆ ಸಂಚರಿಪತಾಪಸವಟಗಳು ಎಸೆದರರ್ಜುನನ ಕಣ್ಗೆ. ಒಂದು ಬೃಹತ್ ಮಾಯಾಲೋಕ ಸೃಷ್ಟಿಯಾಗ್ಬಿಟ್ಟಿದೆ. ಎಲ್ಲಿ ನೋಡಿದರೂ ಕೂಡ ಪವಿತ್ರಳಾದ ಶುದ್ಧಳಾದ ಗಂಗೆ ಹರಿತಾ ಇದ್ದಾಳಂತೆ. ಅದರ ಸುತ್ತ ಎಲ್ಲ ಪುಣ್ಯವನ್ನ ಪಸರಿಸ್ತಾ ಇರತಕ್ಕಂತಹ ಪರ್ಣ ಕುಟೀರಗಳು ರಾರಾಜಿಸ್ತಾ ಇದೆ. ಪ್ರತಿಯೊಂದು ಗಿಡ ಮರಗಳು ಕೂಡ ಹೂವು ಹಣ್ಣುಗಳಿಂದ ತುಂಬಿಕೊಂಡು ನಳನಳಿಸ್ತಾ ಇದೆಯಂತೆ. ಸುತ್ತ ಎಲ್ಲ ಕಡೆಯಲ್ಲಿ ಕೂಡ ಗಿಣಿ, ಕೋಗಿಲೆ, ನವಿಲುಗಳು ತಮ್ಮ ಇಂಪಾದ ಧ್ವನಿಯಿಂದ ಹಾಡಿಕೊಳ್ತಾ ಇದ್ದುವೆ. ಆ ಸಾತ್ವಿಕ ಸ್ವಭಾವ, ಸತ್ವಯುತವಾದಂತಹ ಮೃದು ಸ್ವಭಾವದಿಂದ ಕೂಡಿದಂತಹ ಎಲ್ಲ ಪ್ರಾಣಿಗಳ ಸಮೂಹವು ಅಲ್ಲಿ ಪರಸ್ಪರ ಯಾವುದೇ ದ್ವೇಷವಿಲ್ಲದೆ ಸಂಚಾರ ಮಾಡ್ತಾ ಇದೆ. ತಪಸ್ವಿಗಳಾದಂತಹವರು, ಬ್ರಹ್ಮಚಾರಿಗಳು ಓಡಾಡ್ತಾ ಇರತಕ್ಕಂತಹ ಆ ಸುಂದರವಾದ ನೋಟವನ್ನ ಅರ್ಜುನ ನೋಡಿ ಒಂದು ಕ್ಷಣ ಮೈಮರೆತಿದ್ದಾನೆ. ಆ ದಿವ್ಯ ಋಷಿಗಳ ಶ್ರಮದಿಂದ ಓರ್ವ ಮುನಿ ಸಾದರದೊಳೈ ತಂದು ಫಲುಗುಣನ ಮುಂದೆ ನಿಂದು ಈದನುಜರಂ ಕೊಂದಡೆ ನಹುದು ಪರಹಿಂಸೆಲೆ ಸಲ್ಲ ಬಲ್ಲವರ್ಗೆ ಮಾಧವ ಮಹೇಶ್ವರಾರಾಧನ ತಪೋ ಜಪ ಸಮಾಧಿಗಳನುತ್ತಮ ಸ್ವಾಧ್ಯಾಯ ಗತಿಗಳ ಸಾಧಿಸುವಡಿದು ಪುಣ್ಯ ನದಿ ಗಂಗೆ ಶುದ್ಧ ಪ್ರದೇಶಮ ಇದು ನಿನಗೆಂದನು. ಅಂತಹ ಶ್ರೇಷ್ಠ ಋಷಿಗಳ ಆಶ್ರಮದಿಂದ ಒಬ್ಬ ಮುನಿವರ್ಯ ಅತ್ಯಂತ ತೇಜಸ್ವಿಯಾಗಿದ್ದಂಥವನು ಹೊರಕ್ಕೆ ಬಂದಿದ್ದಾನಂತೆ. ಬಹಳ ಗೌರವಪೂರ್ವಕದಿಂದ ಅರ್ಜುನನ ಮುಂದೆ ಬಂದು ನಿಂತು ಹೇಳ್ತಾ ಇದ್ದಾನೆ, ಅಯ್ಯ ಮಹಾನುಭಾವ, ಇಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ರೆ ನಿನಗೇನಪ್ಪ ಪ್ರಯೋಜನ?
ನೀನು ಬಹಳ ಯೋಗ್ಯನಾಗಿರ್ತಕ್ಕಂಥವನು, ಪರರಿಗೆ ಹಿಂಸೆ ನೀಡದಲೇ ಇರತಕ್ಕಂಥವನು, ನೀನು ತುಂಬ ತಿಳಿದವನು. ಇಂತಹ ಕಾರ್ಯವನ್ನು ಮಾಡತಕ್ಕಂತಹದ್ದು ಯೋಗ್ಯ ಅಲ್ಲಪ್ಪ. ನೀನು ಇಲ್ಲೇ ನಿನ್ನ ಶ್ರೇಷ್ಠ ದೈವವಾದಂತಹ ಶಿವನ ಆರಾಧನೆಯನ್ನ ಮಾಡ್ತಾ, ವೇದ ಪಾರಾಯಣವನ್ನು ಮಾಡಿಕೊಳ್ತಾ, ಪಠಣವನ್ನು ಮಾಡಿಕೊಳ್ತಾ ಇರಲಿಕ್ಕೆ ತುಂಬ ಪ್ರಶಸ್ತವಾದ ಜಾಗ ಇದಾಗಿದೆ. ಹಾಗಾಗಿ ಈ ಗಂಗಾ ತೀರ ಅಷ್ಟು ಪವಿತ್ರ ಕ್ಷೇತ್ರವಾಗಿದೆ, ನೀನು ಆ ಕೆಲಸವನ್ನ ಮಾಡಪ್ಪ ಅನ್ನುವ ಉಪದೇಶವನ್ನ ಆ ಋಷಿ ನೀಡ್ತಾ ಇದ್ದಾನಂತೆ. ಬೆರಗಾದನರ್ಜುನಂ ದಾನವನ ಕೃತಕಮೆಂದರಿದು ಮುನಿಯಾಗಿದ್ದವನ ತುಡುಕಲಾಮಾಯ ಬರೆತು ಮುನ್ನಿನ ರಾಕ್ಷಸಾಕೃತಿಗೆ ನಿಲಲಾಗಿ ಪಿಡಿದಾಕ್ರಮಿಸಿ ಮನೆಯೊಳು ತೊರಗಿದ್ದ ಸಕಲ ಭೂಷಣ ವಿವಿಧ ಮಣಿಗಳು ತರತರದ ವಸ್ತುಗಳು ಉತ್ತಮ ಗಜಂಗಳಂ ಮಿರುಪಹಯ ರತ್ನಂಗಳಂ ಕೊಂಡು ದೈತ್ಯರು ದೆಸಗೆಡಿಸಿದಂ ಪಾತನು. ಆ ಮಾಯಾವಿಯಾದಂತಹ ಭೀಷಣ ಮುನಿಯ ರೂಪವನ್ನು ಧರಿಸಿಕೊಂಡು ಮೋಡಿಯ ಮಾತುಗಳನ್ನಾಡಿದ್ದಾನೆ. ಅರ್ಜುನ ಕೂಡ ಸ್ವಲ್ಪ ಹೊತ್ತು ಬೆರಗಾದನಂತೆ. ಅದರ ನಂತರ ಅರ್ಥವಾಯಿತು, ಇದು ರಾಕ್ಷಸನ ಮಾಯೆ. ಹಾಗಾಗಿ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡಿದ್ದಾನೆ. ತುಂಬ ಕೋಪದಿಂದ ಆ ಮುನಿಯನ್ನ ಬಲಾತ್ಕಾರವಾಗಿ ಹಿಡಿದು ದಂಡಿಸ್ತಾ ಇದ್ದಾನೆ. ಆ ಕ್ಷಣಕ್ಕೆ ಆ ಮುನಿಯ ವೇಷ ಕಳಚಿ ಬಿದ್ದಿದೆ. ಭೀಷಣನ ನಿಜವಾದ ಭೀಷಣರ ರೂಪ ಕಾಣಿಸಿಕೊಂಡಿದೆ. ಆಗ ಅರ್ಜುನ ತಾನೇ ಮುಂದುವರೆದು ಭೀಷಣನ ಅರಮನೆಯನ್ನು ನುಗ್ಗಿದ್ದಾನೆ. ಆತನನ್ನು ಸೋಲಿಸಿ ಅಲ್ಲಿದ್ದಂತಹ ಧನ ಕನಕ ವಸ್ತು ವಾಹನಗಳೆಲ್ಲವನ್ನ ಆನೆ ಕುದುರೆಗಳ ಮೇಲೆ ಹೇರಿ ಇಡೀ ರಾಕ್ಷಸ ಬಲವನ್ನ ದಿಕ್ಕೆಟ್ಟು ಓಡುವಂತೆ ಮಾಡಿ ತನ್ನ ಸೈನ್ಯದ ಕಡೆಗೆ ಬರ್ತಾ ಇದ್ದಾನೆ ಜಯಶಾಲಿಯಾಗಿ. ಕೋಳೊಡವೆ ಮುಂತಾಗಿ ತಿರುಗಿದಂ ಫಲುಗುಣಂ ಮೇಲೆ ನಡೆದುದು ಕುದುರೆ ತೆಂಕ ದೆಸೆಗೊಡನೆ ಕೆಂದೂಳಿಡುತ್ತೆ ಬಹಳ ಬಲ ಸಹಿತ ಮಣಿನಗರವೆಂಬ ಪಟ್ಟಣದ ಬಳಿಗೆ ಪೇಳಲೇನರ್ಜುನ ಸುತೌ ಬಭ್ರುವಾಹನ ಪಾಲಿಸುವನ ಪೊಳಲ ನೀನರಂ ಬಂದುದ ಕೇಳಲೇ ಗೈದಪನೋ ದೇವಪುರ ನಿಲಯ ಲಕ್ಷ್ಮೀಪತಿಯ ಮೈದು ನಂಗೆ ಭೀಷಣನನ್ನ ಸೋಲಿಸಿ ಎಲ್ಲ ವಸ್ತು ವಾಹನಗಳನ್ನ ಪಡ್ಕೊಂಡು ಅರ್ಜುನ ಹಸ್ತಿನಾಪುರಕ್ಕೆ ಅದನ್ನು ಕಳಿಸಿದ್ದಾನೆ. ನಂತರ ಆ ಯಜ್ಞಾಶ್ವವನ್ನ ಬಿಡಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಆತನ ಸೇನೆ ಮುಂದುವರೆದಿದೆ. ಬಹಳ ಮುಖ್ಯವಾದಂತಹ ಭಾಗಕ್ಕೆ ಈಗ ಕುದುರೆ ಪ್ರವೇಶವನ್ನ ಮಾಡ್ತಾ ಇದೆ. ಅದೇ ಮಣಿಪುರ ಎಂಬತಕ್ಕಂಥ ಒಂದು ಪಟ್ಟಣ. ಏನು ಹೇಳಲಿ, ಅರ್ಜುನನ ಮಗನೇ ಆದಂತಹ ಬಭ್ರುವಾಹನ ಎಂಬತಕ್ಕಂಥವನು ಆ ಮಣಿಪುರದ ಅರಸು. ಅರ್ಜುನನೇ ಬಂದುದನ್ನ ತಿಳಿದಂತಹ ಆತನ ಪುತ್ರ ಈಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಆ ಕವಿಯ ಉದ್ಗಾರವನ್ನು ನೋಡಬೇಕು. ದೇವಪುರ ನಿಲಯದ ಲಕ್ಷ್ಮೀಕಾಂತ ಸ್ವಾಮಿಯ ಮೈದುನನೇ ಆಗಿರ್ತಕ್ಕಂತಹ ಪಾರ್ಥನಿಗೆ ಮುಂದೇನು ಕಾದಿದೆಯೋ, ತಂದೆ ಮಕ್ಕಳ ಯುದ್ಧ ನಡೆಯುತ್ತೋ ಅನ್ನುವ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಲಕ್ಷ್ಮೀಶ ಪರಮಾತ್ಮನನ್ನ ಅತ್ಯಂತ ಸ್ತುತಿಯನ್ನ ಗೌರವದಿಂದ ಸ್ತುತಿಸ್ತಾ ಇದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.